ವಿಜಯ್ ಕುಮಾರಿ ಅಂತ ಹೆಣ್ಮಗಳು ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಟೆ. ನಾನು ಮೊನ್ನೆ ವಾಚ್ ಮಾಡ್ತಾ ಇದ್ದೆ ಇವರು ಪರ್ಫಾರ್ಮೆನ್ಸ್ ನ. ಡೆಕಾರ್ಡ್ ಅಲ್ಲಿ ಒಂದು ಆರ್ಟಿಕಲ್ ಇತ್ತು, ಹೀಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಇಂದ ರಿಟೈರ್ಮೆಂಟ್ ಆಗ್ತಿದ್ದಾರೆ ಅಂತ. ಸೊ ತಕ್ಷಣ ನಾನು ಗೂಳಿಗೌಡರಿಗೆ ಹೇಳ್ಬಿಟ್ಟು ಹುಡುಕಿ ಸ್ವಲ್ಪ ಕರ್ಸಪ್ಪ ಇದೆ ಅಂತೇಳಿ ಕರ್ಸಿಸಿ ಮಾತಾಡಿಸಿದ್ದೀನಿ. ಸೊ ಪ್ರಾಬ್ಲಮ್ ಕೇಳಿದ್ದೀನಿ. ಸೊ ಹೀಗೆ ಎಲ್ಲ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ ಅಲ್ಲಿ ಮಣ್ಣಿನ ಟ್ರ್ಯಾಕ್ ಇದೆಯಂತೆ. ಸೊ ಇದಕ್ಕೆ ನಮ್ಮ ಬೆಂಗಳೂರು ಟ್ರ್ಯಾಕ್ ಅಲ್ಲಿ ಬಂದು ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬೇಕು. ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಈಗ ಆಸ್ ಆನ್ ಟುಡೇ ಅವರು 53 ಸೆಕೆಂಡ್ ಬೆಸ್ಟ್ ಇದೆ. ಸೊ ನಮ್ಮ ಇಂಡಿಯಾಲಿ ಇವತ್ತು ಅದು ಒಳ್ಳೆ ಹಿಂದೆ ನಾನು ನಮ್ಮ ರಾಜ್ಯದ ಕೆಲವು 400 ಮೀಟರ್ಸ್ ಓಡ್ತಿದ್ದವರೆಲ್ಲ ನನಗೆ ಅನುಭವ ಇದೆ, ಪರಿಚಯ ಇದೆ ನನಗೆ. ಸೊ ಇದು ಒಳ್ಳೆ ಪರ್ಫಾರ್ಮೆನ್ಸ್. ಸೊ ಅದಕ್ಕೆ ಗ್ರಾಮೀಣ ಪ್ರದೇಶದ ಹೆಣ್ಮಗಳು ಪ್ರೋತ್ಸಾಹ ಕೊಡಬೇಕು ಅಂತ ಕರೆಸಿದ್ದೆ. ಒಪ್ಕೊಂಡಿದ್ದಾಳೆ, ಮುಂದುವರಿಸ್ತೀನಿ ಅಂತ. ನಾನು ಒಂದು 10 ಲಕ್ಷ ರೂಪಾಯಿ ನಮ್ಮ ಕಾರ್ಪೊರೇಷನ್ ಇಂದ ರಿಲೀಸ್ ಮಾಡಿಸ್ತಾ ಇದ್ದೀನಿ. ಈ ವರ್ಷ 5 ಲಕ್ಷ, ನೆಕ್ಸ್ಟ್ ಇಯರ್ 5 ಲಕ್ಷ. ಇನ್ನು ಏನೇನು ಬೇಕಾದ್ರೆ ಫೆಸಿಲಿಟೀಸ್ ಮಾಡ್ಕೊಡಕ್ಕೆ ನಾನು ತಯಾರಿದ್ದೀನಿ. ಯಾಕೆಂದ್ರೆ ಏನು ಇಲ್ಲದೆ, ಬ್ಯಾಕ್ ಗ್ರೌಂಡ್ ಇಲ್ಲದೆ ಆ ಮಟ್ಟಕ್ಕೆ ಬರೋದು ಕಷ್ಟ. ಮತ್ತು ಒಲಿಂಪಿಕ್ ಅಸೋಸಿಯೇಷನ್ಗೂ ಕೂಡ ನಾನು ಮಾತಾಡಿ ಏನ್ ಸಪೋರ್ಟ್ ಮಾಡಬೇಕು ಮಾಡ್ತೀನಿ. ಸೊ ಒಳ್ಳೇದಾಗ್ಲಿ. ಯಾಕೆಂದ್ರೆ ಈಗಾಗಲೇ ಇಂಡಿಯಾಗೆ ಟಾಪ್ ಇದ್ದಾರೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಗೇಮ್ಸ್ ಅಲ್ಲಿ ಸ್ವಲ್ಪ ಅವ್ರಿಗೆ ಅನುಕೂಲ ಆಗೋದು ರೀತಿಯಲ್ಲಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಆಶೀರ್ವಾದ ಮಾಡೋಣ ಅಂತ ಕರೆಸಿದ್ದೆ. ಓಕೆ ಸರ್, ಈಗ ಸರ್ ಅದರಿಂದಲೂ ಕೂಡ ತಾವು ಮಾತಾಡಿದ್ರಿ ಸರ್. ಮೈ ಸ್ಟ್ಯಾಂಡ್ ಅಂಡ್ ಧರ್ಮಸ್ಥಳ ಅಂತ ಹೇಳಿದ್ರಿ ತಾವು. ಬಿಲಿಯು ಮಂಜುನಾಥ್ ಅನ್ನೋ ಹೇಳಿದ್ರಿ. ಅಂದ್ರೆ ಎಲ್ಲೊಂದ್ ಕಡೆ SIT ತನಿಖೆನ ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ಸರ್? ಯಾಕಂದ್ರೆ ನೋಡಿ, ಕೋರ್ಟ್ ಅಲ್ಲಿ ಏನಾಯ್ತು, ಕೋರ್ಟ್ ಅಲ್ಲ, ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡಕ್ ಹೋಗುದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ, ನೂರಾರು ವರ್ಷ, ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡಕ್ಕೆ ಹೊರಟಿರುವಂತದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದೀವಿ. ಗೌರವ ಕೊಡ್ತಾ ಇದೀವಿ. ಬಟ್ ಅದೇನಾಯ್ತು ಅಂತಂದ್ರೆ, ಕೋರ್ಟ್ ಅಲ್ಲಿ ಹೋಗಿ ಅವನ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನ ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದೀವಿ. ನಮ್ಮ CLP ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಳೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಬಹಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ, ಎಲ್ಲ ಡೀಪ್ ಆಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ. ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್, ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಅದಕ್ಕೆ ನಾವು ಹೇಳಿದೀವಿ. ಹೋಮ್ ಮಿನಿಸ್ಟರ್ ಇವತ್ತು ಸ್ವಲ್ಪ ಮಾತಾಡಿ ಸೋಮವಾರ ಡೀಟೇಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೇ ಏನ್ ಬೇಕೋ ಹೇಳ್ತಾರೆ. ಬಟ್ ಒಂದು, ಯಾವುದೇ ಧರ್ಮಕ್ಕೆ, ಹಿಂದೂ ಧರ್ಮಕ್ಕಾಗಲಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರದು. ಅವ್ರವ್ರ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು. ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರು ರಕ್ಷಣೆ ಮಾಡಬೇಕು ಅಂತ ಹೇಳುದಿಲ್ಲ. ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಡ ಎಲ್ಲರಿಗೂ ಇದೆ. ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ, ಅದು ಕೂಡ ನಮ್ಗೆ ಅರಿವಿದೆ ನಮ್ಗೆ. ಬಟ್ ಕೋರ್ಟ್ ಅಲ್ಲಿ ಇದ್ರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ ಆಗಿ, ಪ್ರೊಫೆಷನ್ ಆಗಿ ಮಾಡಿ ಅಂತ ಮಾಡಿದ್ದಾರೆ. ಮೀಡಿಯಾ ಏನ್ ಮಾಡೋದು, ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ, ಇದು ಯೂಟ್ಯೂಬರ್ಸ್ ಅವರೆಲ್ಲ ಅವ್ರದೇ ಆದಂತಹ ಒಂದು ವ್ಯಾಖ್ಯಾನಗಳು ಮಾಡಿದ್ದಾರೆ. ಅದರಿಂದ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ. ಸೊ ಬಹಳ ಅನ್ಯಾಯ ಅಂತ ಅವ್ರಿಗಾಗಿದೆ. ಸರ್, ಬಿಜೆಪಿ ಅವರು ನಿಮ್ಮ ಮೇಲೆ, ಅಂದ್ರೆ ಕಾಂಗ್ರೆಸ್ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಏನು ಕ್ಷೇತ್ರಕ್ಕೆ ಮುಸಿಬಳೆ ಅಂತ ನೋ ಕ್ವಶನ್. ಕಾಂಗ್ರೆಸ್ ಯಾವ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ, ಸ್ವಾಭಿಮಾನ, ನಂಬಿಕೆಗೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ವಿ ಸ್ಟ್ಯಾಂಡ್ ಬೈ. ನ್ಯಾಯದ ಬಗ್ಗೆ, ಧರ್ಮದ ಬಗ್ಗೆ ಎಲ್ಲರೂ ಕೂಡ ಸರಿ ಸಮಾನತೆಯಿಂದ ನೋಡುವಂತ ಕೆಲಸ ಪಕ್ಷ ಮತ್ತು ಸರ್ಕಾರ ಎರಡೂ ಮಾಡ್ತಾರೆ. ಚಿತ್ರ ನಟ ಮತ್ತೆ ಕೊಲೆ ಆರೋಪವನ್ನು ಕೂಡ ಹೊತ್ತಿದ್ದಂತ ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ. ಅದು ನನಗೆ ಗೊತ್ತಾಯ್ತು, ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು.
ಚೀಫ್ ಮಿನಿಸ್ಟರ್ ಹೇಳಿದ್ರು ಅಸೆಂಬ್ಲಿ ಈ ರೀತಿ ಬಂದಿದೆ ಅಂತ. ನಾನೇನು ಮಾಡಕ್ಕೆ ನ್ಯಾಯಾಲಯ ಏನ್ ತೀರ್ಪು ತೆಗೆದುಕೊಂಡಿದೆ ಅದ್ರ ಮುಂದೆ ನಾವೇನು ಮಾತಾಡಕ್ಕೆ ತುಂಬಾ ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್. ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳಿಗೆ ಕೂಡ ಅಂದ್ರೆ ಜೈಲಲ್ಲಿ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಇದ್ರ ಬಗ್ಗೆ ಖಂಡಿತ ನಾವು ಕಣ್ಣಿಡ್ತೀವಿ, ಗಮನಿಸ್ತೀವಿ. ನಾವು ಎಚ್ಚರಿಕೆಯನ್ನು ಇರಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.